ಮುಂದುವರಿದ ಕತೆ 3 ದಿನಗಳು ಕಳೆದವು. ರವಿ ಇನ್ನೂ ಕಾಣಿಸಲಿಲ್ಲ. ಪೊಲೀಸರು ಎಲ್ಲೆಲ್ಲೂ ಹುಡುಕಿದರು. ಆದರೆ ಏನೂ ಸಿಗಲಿಲ್ಲ. ಜನರು ನಿಧಾನವಾಗಿ ಮರೆತರು. ಆದರೆ ಒಂದು ರಾತ್ರಿ ರವಿಯ ಫೋನ್ ಸ್ವತಃ ಆನ್ ಆಯಿತು. ಸ್ಕ್ರೀನ್ ಬೆಳಗಿತು. ಒಂದು ಮೆಸೇಜ್ ಕಳುಹಿಸಲಾಯಿತು. ನಾನು ಹಿಂತಿರುಗಿದ್ದೇನೆ. ಅದೇ ಸಮಯದಲ್ಲಿ ರವಿಯ ಸ್ನೇಹಿತ ಅರ್ಜುನ್ಗೆ ಕರೆ ಬಂತು. ರವಿ ಎಂದು ಆತ ಆಶ್ಚರ್ಯದಿಂದ ಕೇಳಿದನು. ಅದಕ್ಕೆ ಉತ್ತರವಾಗಿ ಮೌನ. ನಂತರ ವಿಚಿತ್ರ ಧ್ವನಿ, ಹೊರಗೆ ಬಾ. ಅರ್ಜುನ್ ಸ್ವಲ್ಪ ಹೆದರಿದರೂ ಹೊರಗೆ ಬಂದನು. ರಸ್ತೆ ಖಾಲಿ, ಚಳಿ ಗಾಳಿ ಬೀಸುತ್ತಿದೆ. ದೂರದಲ್ಲಿ ರವಿ, ಅದು ನೀನಾ ಎಂದು ಕೂಗಿದನು. ಆ ವ್ಯಕ್ತಿ ಚಲಿಸಲಿಲ್ಲ. ಅರ್ಜುನ್ ನಿಧಾನವಾಗಿ ಹತ್ತಿರ ಹೋಗಿದನು. ಒಂದು ಹೆಜ್ಜೆ, ಇನ್ನೊಂದು ಹೆಜ್ಜೆ. ಆ ವ್ಯಕ್ತಿ ತಲೆಯನ್ನು ಎತ್ತಿದನು. ಅದು ರವಿಯೇ. ಆದರೆ ಏನೋ ತಪ್ಪಾಗಿದೆ. ಅವನ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿವೆ. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲ. ರವಿ ಮಾತನಾಡಿದನು. ಹೇಳಿದ್ದನಲ್ಲ, ನಾನು ಇನ್ನೂ ನೋಡುತ್ತಿದ್ದೇನೆ. ಅರ್ಜುನ್ ಹಿಂದಕ್ಕೆ ಸರಿದನು. ಆದರೆ ನೀನು ಹೇಗೆ ಜೀವಂತ ಎಂದು ಕೇಳಿದನು. ರವಿ ನಿಧಾನವಾಗಿ ನಗುತ್ತ ಅರ್ಜುನ್ ಮೇಲೆ ನೋಡಿದನು. ರವಿ ಕಾಣಿಸಲಿಲ್ಲ. ಕತ್ತಲೆ ಮಾತ್ರ ಉಳಿದಿತು. ಅವನ ಹಿಂದೆ ಒಂದು ನೆರಳು ಕಾಣಿಸಿತು.